ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 15ರಿಂದ 20ರ ನಡುವಿನ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರಲಿವೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಚಿಂತೆ, ಆತಂಕ, ನಿದ್ದೆ ಇಲ್ಲದ ರಾತ್ರಿಗಳು, ಕುಟುಂಬದಲ್ಲಿನ ಕಲಹಗಳು ಮತ್ತು ಭವಿಷ್ಯದ ಬಗ್ಗೆ ಇದ್ದ ಅನಿಶ್ಚಿತತೆ ಈಗ ನಿಧಾನವಾಗಿ ದೂರ ಆಗ್ತಾ ಇದೆ. ನೀವು ಎಲ್ಲರ ಒಳಿತನ್ನೇ ಬಯಸ್ತೀರಿ, ಎಲ್ಲರ ಸಮಸ್ಯೆಗಳನ್ನು ನಿಮ್ಮ ಸಮಸ್ಯೆ ಅಂದ್ಕೊಂಡು ಒತ್ತುಕೊಳ್ತೀರಿ. ಆದರೆ ನಿಮ್ಮ ನೋವನ್ನು ಯಾರ ಬಳಿ ಕೂಡ ಹೇಳಿಕೊಳ್ಳದೆ ಮೌನವಾಗಿ ಕಣ್ಣೀರು ಸುರಿಸ್ತೀರಿ. ನಿಮ್ಮ ಈ ಮೌನದ ನೋವು ಈಗ ದೇವರ ಗಮನಕ್ಕೆ ಬಂದಿದೆ. ನಿಮ್ಮ ಪ್ರಾರ್ಥನೆಗಳು ವ್ಯರ್ಥವಾಗಿಲ್ಲ, ನಿಮ್ಮ ತಾಳ್ಮೆಗೆ ಫಲ ಸಿಗುವ ಸಮಯ ಬಂದಿದೆ. ಕನ್ಯಾ ರಾಶಿಯವರೇ, ನೀವು ಯಾವಾಗಲೂ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಯೋಚನೆ ಮಾಡ್ತಿರ್ತೀರಿ. ಒಂದು ಮಾತು, ಒಂದು ಘಟನೆ, ಒಂದು ನಿರ್ಧಾರವನ್ನು ಹಲವು ಬಾರಿ ಪರಿಶೀಲನೆ ಮಾಡ್ತಿರ್ತೀರಿ. ಈ ಗುಣ ನಿಮಗೆ ಬುದ್ಧಿವಂತಿಕೆಯನ್ನು ನೀಡಿದರೂ ಕೆಲವೊಮ್ಮೆ ಅತಿಯಾದ ಚಿಂತೆಯಿಂದ ನಿಮ್ಮ ಮನಸ್ಸು ಅಶಾಂತಿಯಾಗುತ್ತೆ. ಆದರೆ ಈಗ ಗ್ರಹಗಳ ವಿಶೇಷ ಬದಲಾವಣೆ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರ್ತಾ ಇದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಸಂತೋಷದ ಸುದ್ದಿ ನಿಮ್ಮ ಕಿವಿಗೆ ಬೀಳುವ ಸಾಧ್ಯತೆ ಕಾಣಿಸ್ತಾ ಇದೆ. ಈ ಸುದ್ದಿ ಹಣಕ್ಕೆ ಸಂಬಂಧಿಸಿದ್ದು ಅಲ್ಲ, ಹುದ್ದೆ ಅಥವಾ ಪ್ರತಿಷ್ಠೆಗೆ ಸಂಬಂಧಪಟ್ಟಿರಬೇಕಂತೇನಿಲ್ಲ. ಆದರೆ ಅದು ನಿಮ್ಮ ಹೃದಯಕ್ಕೆ ಶಾಂತಿಯನ್ನು ನೀಡುವಂತಹ ಸುದ್ದಿ ಆಗಿರುತ್ತೆ. ಬಹಳ ದಿನಗಳಿಂದ ನಿಮ್ಮೊಂದಿಗೆ ಮಾತನಾಡದೇ ಇದ್ದ ಒಬ್ಬ ವ್ಯಕ್ತಿ ನಿಮ್ಮನ್ನು ಸಂಪರ್ಕ ಮಾಡಬಹುದು. ಕುಟುಂಬದಲ್ಲಿ ಉಂಟಾಗಿದ್ದ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳಬಹುದು. ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ವ್ಯಕ್ತಿಯೊಬ್ಬರು ನಿಮ್ಮ ಬಳಿ ಬಂದು ಕ್ಷಮೆ ಕೇಳಬಹುದು. ನೀವು ಕಳೆದುಕೊಂಡಿದ್ದ ಪ್ರೀತಿ ಮತ್ತೆ ನಿಮ್ಮ ಬದುಕಿಗೆ ಮರಳಬಹುದು. ಕೆಲವರಿಗೆ ದೂರದಲ್ಲಿರುವ ಮಗ ಅಥವಾ ಮಗಳ ಕರೆ ಬರಬಹುದು. ಕೆಲವರಿಗೆ ಸಹೋದರ ಅಥವಾ ಸಹೋದರಿಯರೊಂದಿಗೆ ಇದ್ದ ಅಂತರ ಕೊನೆಗೊಳ್ಳಬಹುದು. ಇನ್ನು ಕೆಲವರಿಗೆ ವರ್ಷಗಳ ಕಾಲ ಇದ್ದ ತಪ್ಪು ಕಲ್ಪನೆಗಳು ಕರಗಿ ಸತ್ಯ ಹೊರಬರಬಹುದು. ಜೂನ್ 15ರ ನಂತರ ನಿಮ್ಮ ರಾಶಿಯ ಅಧಿಪತಿ ಬುಧ ಬಲಿಷ್ಠ ಆಗಿರೋದ್ರಿಂದ ನಿಮ್ಮ ಮಾತುಗಳಿಗೆ ಹೆಚ್ಚು ಮೌಲ್ಯ ಸಿಗುತ್ತೆ. ಇಷ್ಟು ದಿನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಈಗ ನಿಮ್ಮ ನಿಜವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ತಾರೆ. ನೀವು ಹೇಳುವ ಮಾತುಗಳಿಗೆ ಗೌರವ ಹೆಚ್ಚಾಗುತ್ತೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲ್ಪಡುತ್ತೆ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತೆ. ಮನೆಯ ವಾತಾವರಣ ಕೂಡ ಬದಲಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಇದ್ದ ಉದ್ವಿಗ್ನತೆ ನಿಧಾನವಾಗಿ ಕಡಿಮೆಯಾಗುತ್ತೆ. ಗಂಡ ಹೆಂಡತಿಯ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಹಿರಿಯರ ಆಶೀರ್ವಾದ ಸಿಗುತ್ತೆ. ಮಕ್ಕಳು ನಿಮ್ಮ ಮಾತಿಗೆ ಬೆಲೆ ಕೊಡೋದಕ್ಕೆ ಆರಂಭ ಮಾಡ್ತಾರೆ. ನಿಮ್ಮ ಕುಟುಂಬದವರಿಗಿಂತ ನೀವು ನಿರೀಕ್ಷೆ ಮಾಡ್ತಿದ್ದ ನಿಮ್ಮ ಕುಟುಂಬದವರಿಂದ ನೀವು ಏನು ನಿರೀಕ್ಷೆ ಮಾಡ್ತಿದ್ದಿಲ್ಲ, ಪ್ರೀತಿ, ಗೌರವ, ಇವೆಲ್ಲವೂ ಕೂಡ ನಿಮಗೆ ದೊರಕುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಮತ್ತೊಂದು ವಿಶೇಷ ಬದಲಾವಣೆ ಆಗ್ತಾ ಇದೆ. ನೀವು ಬಹಳ ದಿನಗಳಿಂದ ಹೊತ್ತುಕೊಂಡಿದ್ದ ಭಯಗಳು ಕರಗ್ತಾ ಇವೆ. ಆರೋಗ್ಯದ ಬಗ್ಗೆ ಇದ್ದ ಆತಂಕಗಳಿಗೆ ಉತ್ತರ ಸಿಗಬಹುದು. ಒಂದು ವೈದ್ಯಕೀಯ ವರದಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು. ನೀವು ಯೋಚಿಸಿದಷ್ಟು ದೊಡ್ಡ ಸಮಸ್ಯೆ ಅಲ್ಲ ಎಂಬ ಸತ್ಯ ತಿಳಿದು ನಿಮ್ಮ ಮನಸ್ಸು ಹಗುರಾಗಬಹುದು. ರಾತ್ರಿ ನಿದ್ದೆ ಬರದೆ ಕಾಡುತ್ತಿದ್ದ ಚಿಂತೆಗಳು ನಿಧಾನವಾಗಿ ದೂರವಾಗುತ್ತೆ. ಆದರೆ ಈ ಶುಭ ಸಮಯದಲ್ಲಿ ನೀವು ಕೆಲವು ವಿಷಯಗಳನ್ನು ನೆನಪಿಡಬೇಕು. ಮೊದಲನೇದಾಗಿ, ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಿ. ಎರಡನೆಯದಾಗಿ, ಯಾರೊಂದಿಗೂ ಅನಗತ್ಯ ವಾದ ವಿವಾದಗಳಲ್ಲಿ ತೊಡಗಿಸಿಕೊಳ್ಬೇಡಿ. ಮೂರನೆಯದಾಗಿ, ನಿಮ್ಮ ಮನೆಯಲ್ಲಿ ಸ್ವಚ್ಛತೆ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ದೇವರ ನಾಮಸ್ಮರಣೆ ಮಾಡಿ. ವಿಷ್ಣು ಸಹಸ್ರನಾಮ, ಓಂ ನಮೋ ನಾರಾಯಣಾಯ ನಮಃ ಅಂತ ಇದನ್ನು ಕನಿಷ್ಠ 101 ಸಲ ಹೇಳಿ. ಇದರಿಂದ ನಿಮ್ಮ ಮನಸ್ಸಲ್ಲಿ ನಂಬಿಕೆಯನ್ನು ಇಟ್ಕೊಳ್ಳಿ. ಜೂನ್ 15ರಿಂದ 20ರ ನಡುವಿನ ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಬರುವ ಸಂತೋಷದ ಸುದ್ದಿ ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರನ್ನು ತರಬಹುದು. ನೀವು ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಒಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು. ನೀವು ಕಳೆದುಕೊಂಡಿದ್ದ ಸಂಬಂಧ ಮರಳಿ ಬರಬಹುದು. ನಿಮ್ಮ ಮನಸ್ಸಲ್ಲಿ ಶಾಂತಿ ನೀಡುವ ಒಂದು ಘಟನೆ ಸಂಭವಿಸಬಹುದು. ಇದು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ ಆಗಬಹುದು. ಕನ್ಯಾ ರಾಶಿಯವರೇ, ನೆನಪಿಡಿ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಒಂದು ಅರ್ಥ ಇದೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿಗೂ ಒಂದು ಬೆಲೆ ಇದೆ. ಈಗ ನಿಮ್ಮ ಬದುಕಲ್ಲಿ ಸಂತೋಷದ ಬೆಳಕು ಹರಿಯುವ ಸಮಯ ಬಂದಿದೆ. ಆದ್ದರಿಂದ ಧೈರ್ಯ ಕಳೆದುಕೊಳ್ಬೇಡಿ. ವಿಶ್ವಾಸದಿಂದ ಮುಂದೆ ಸಾಗಿರಿ. ನಿಮ್ಮ ಮನೆಗೆ, ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಜೀವನಕ್ಕೆ ಶಾಂತಿ, ಸಂತೋಷ ಮತ್ತು ಶುಭ ಸುದ್ದಿ ಕಾಲಿಡುವ ಕ್ಷಣ ಬಹಳ ಹತ್ತಿರದಲ್ಲಿದೆ. ಕಮೆಂಟಲ್ಲಿ ಭಕ್ತಿಯಿಂದ ಓಂ ಶ್ರೀ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್. ಮತ್ತು ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.